ನಾನು 20ರಿಂದ 30 ನಿಮಿಷ ಬಿಟ್ಟಿರ್ತೀನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬಿಳಿ ಕೂದಲು ಆಗುತ್ತೆ. ಅದನ್ನು ಒಬ್ರೊಬ್ರು ಹಾಗೆ ಬಿಟ್ಬಿಡ್ತಾರೆ, ಒಬ್ರೊಬ್ಬರು ಚೆನ್ನಾಗಿ ಕಾಣಿಸ್ಬೇಕಂತ ಕಲರ್ ಹಚ್ತಾರೆ. ನೋಡಿ, ಬಿಳಿ ಕೂದಲಾಗಿದೆ. ನಾನು ಡೈ ಹಚ್ತೀನಿ, ಮೆಹಂದಿ ಹಚ್ತೀನಿ, ತಿಂಗಳಿಗೊಂದ್ಸರಿ ಮೆಹಂದಿ ಹಚ್ತೀನಿ. ಯಾಕಂದರೆ ಹೀಟ್ ಕಡಿಮೆ ಆಗಲಿ ಅಂಥೇಳಿ. ಆಮೇಲೆ ಕೂದಲು ಉದುರಬಾರ್ದು ಅಂತ. ಇದು ಒಳ್ಳೆಯದಲ್ಲ ಅಂತಾರೆ, ಆದರೆ ಏನು ಮಾಡೋದು, ಅಭ್ಯಾಸ ಆಗೋಗಿದೆ. ಹಾಗಾಗಿ ಹಚ್ಕೊಳ್ತೀನಿ. ತಿಂಗಳಿಗೆ 2 ಸರಿ ಹಚ್ಕೊಳ್ತೀನಿ. ಇದು 20 ರೂಪಾಯಿ. ನೋಡಿ, 20 ರೂಪಾಯಿ 2 ಪ್ಯಾಕೆಟ್ ಒಂದು ಸರಿ ಹಚ್ಕೊಳ್ತೀನಿ ನಾನು. 15 ದಿವ್ಸಕ್ಕೆ ಒಂದು ಸರಿ ಆಗುತ್ತೆ. ತಿಂಗಳಿಗೆ 2 ಸರಿ ಹಚ್ಕೊಳ್ತೀನಿ ನಾನು. ಇದು ನಾನು ಸ್ಟ್ರೀಕ್ಸು ತೊಗೊಂಡಿರೋದು. ಇದರಲ್ಲಿ ಬರ್ಗಂಡಿ, ಬ್ಲಾಕು, ನ್ಯಾಚುರಲ್ ಬ್ಲಾಕು ಏನೇನೋ ಸಿಗುತ್ತೆ. ನಾನು ಆವಾಗಿಂದನೂ ಬರ್ಗಂಡಿ ಹಚ್ಕೊಳ್ಳೋದು, ಹಾಗಾಗಿ 2 ತೊಗೊಂಡಿದ್ದೀನಿ. ಇದನ್ನು ನಾನು ಇದರಲ್ಲೇ ಗ್ಲೌಸ್ ಇರುತ್ತೆ. ಇದನ್ನು ನಾನು ನೋಡಿ ಒಂದು ಈ ಥರ ಒಂದು ಪ್ಲಾಸ್ಟಿಕ್ದು ಬೌಲ್ ಇಟ್ಕೊಂಡಿದ್ದೀನಿ. ಒಂದು ಇದಕ್ಕಂತಲೇ ಇಟ್ಬಿಟ್ಟಿರ್ತೀನಿ ನಾನು. ಒಂದು ಬ್ರಷ್ ತೊಗೊಳ್ತೀನಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇದೆರಡು ಹಾಕ್ಕೊಂಡು ಪೇಸ್ಟ್ ಮಾಡಿ ಹಚ್ಕೊಳ್ಳೋದು. ಅದರೊಳಗಡೆ ಈ ಥರ ಪ್ಯಾಕೆಟ್ ಇರುತ್ತೆ. ಒಂದೊಂದರಲ್ಲೂ ಈ ಥರ ಗ್ಲೌಸ್ ಇರುತ್ತೆ, ಒಳಗಡೆ ಗ್ಲೌಸ್ ಇರುತ್ತೆ. ಹೀಗೆ ಈ ಥರ ಗ್ಲೌಸ್ ಕೊಟ್ಟಿರ್ತಾರೆ. ಒಂದು ಯೂಸ್ ಆಗುತ್ತೆ, ಒಂದು ಹಾಗೆ ಇಟ್ಟಿರ್ತೀನಿ. ಯಾವಾಗಾದರೂ ಹಾರ್ಪಿಕ್ ಹಾಕಿ ಬಚ್ಚಲು ಉಜ್ಜಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ ಇನ್ನೊಂದು ಗ್ಲೌಸ್ ನಾನು ಯೂಸ್ ಮಾಡ್ತೀನಿ. ಇವಾಗ ಇದನ್ನು ಪೇಸ್ಟನ್ನು ನಾನು 2 ಬೌಲ್ಗೆ ಹಾಕ್ಕೊಳ್ತೀನಿ. ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಚ್ಕೊಳ್ಳೋದು. ನೋಡಿ, ಈ ಥರ ಇರುತ್ತೆ ಪೇಸ್ಟು. ಇದನ್ನು ಫುಲ್ಲು ಒಂದು ವೈಟ್ ಕಲರ್ ಇರುತ್ತೆ, ಒಂದು ಬ್ರೌನ್ ಕಲರ್ ಇರುತ್ತೆ. ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟು ನಾನು ಬ್ರಷಲ್ಲಿ ಮುಂದೆ ಎಲ್ಲ ಹಚ್ಕೊಂಡ್ಬಿಡ್ತೀನಿ. ಹೀಗೆ ಸೈಡ್ದೆಲ್ಲ ಒಳ್ಳೇದಲ್ಲ ಅಂತಾರೆ, ಆದರೆ ಏನು ಮಾಡೋದು, ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತೀವಿ. ಹಚ್ಕೊಳ್ದೇ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಹಳೇದು ಯಾವುದಾದ್ರೂ ಒಂದು ನೈಟಿ ಏನಾದರೂ ಇಟ್ಕೊಳ್ಳಿ. ಹೊಸದಾದರೆ ಅದ್ರ ಮೇಲೆ ಇದಾಗುತ್ತೆ. ನಾನು ಇದಕ್ಕಂತಲೇ ಒಂದು ನೈಟಿ ಇಟ್ಕೊಂಬಿಟ್ಟಿರ್ತೀನಿ. ಯಾಕಂದರೆ ಈ ಕಲರ್ ಮೇಲೆ ಬಿದ್ದರೂ ಗೊತ್ತಾಗಲ್ಲಲ್ವ, ಅದಕ್ಕೋಸ್ಕರ. ಫುಲ್ಲು ನೋಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಯಾವ ಥರ ಹಚ್ಕೊಳ್ತೀನಿ ಅಂತ. ನನಗೆ ಇದೇ ಥರನೇ ಅಭ್ಯಾಸ. ನಾನು ಒಂದು ದಿವಸನೂ ಪಾರ್ಲರ್ಗೆ ಹೋಗಿ ನಾನು ಹಚ್ಕೊಂಡಿಲ್ಲ. ನಾನು ಮನೇಲೇ ನಾನೇ ಈ ಥರ ಹಚ್ಕೊಳ್ಳೋದು. ನೋಡಿ, ಇಲ್ಲಿ ಫುಲ್ಲು ಈ ಸೈಡ್ ಇರುತ್ತಲ್ಲ, ಸೈಡು ಎಲ್ಲ ಫುಲ್ಲು ಹಚ್ಕೊಳ್ತೀನಿ. ಆಮೇಲೆ ನೋಡಿ, ಫಸ್ಟ್ ಇದೆಲ್ಲ ಕವರ್ ಮಾಡ್ಕೊಂಬಿಡ್ತೀನಿ ನಾನು. ಈ ಥರ ಎಲ್ಲ ಫುಲ್ ಕವರ್ ಮಾಡ್ಕೊತೀನಿ, ಆ ಸೈಡ್ ಈ ಸೈಡೆಲ್ಲ. ಫುಲ್ಲು ಈ ಥರ ಕವರ್ ಮಾಡಿಕೊಂಡು ಈ ಥರ ಫುಲ್ ಕವರ್ ಆದಮೇಲೆ ಈಗ ನೋಡಿ, ಈಗ ಯಾವ ಥರ ಈ ಎಣ್ಣೆ ಹಚ್ಕೊಳ್ತಾರಲ್ಲ ಬ್ರಷ್ಷು, ಅಷ್ಟೇ ಮುಗೀತು. ನೋಡಿ, ಈಗ ಸ್ವಲ್ಪ ತೊಗೊಳ್ತೀನಿ. ಹೀಗೆ ಸ್ವಲ್ಪ ತೊಗೊಂಡು ಈಗ ಭಾಗ ಮಾಡಿಕೊಂಡು ಇಲ್ಲಿ ಹಚ್ಕೊಳ್ತೀನಿ. ಈ ಥರ ನಾವು ಮಾಮೂಲಿ ಎಣ್ಣೆ ಹಚ್ಕೊಳ್ತೀವಲ್ಲ, ಆ ಥರ ಹಚ್ಕೊಳ್ತೀನಿ. ನನಗೆ ಆಗ ಹಚ್ಕೊಂಡ್ರೇ ನನಗೆ ಸಮಾಧಾನ. ನನಗೆ ಹಿಂದೆ ಎಲ್ಲ ಆಗಿರುತ್ತಾ ಇಲ್ವಾ ಅನ್ನೋದಿರಲ್ಲ. ಹಾಗಾಗಿ ನಾನು ಇದೇ ಥರ ಹಚ್ಕೊಳ್ಳೋದು. ನಾನು ತಿಂಗಳಿಗೆ 80 ರೂಪಾಯಿ ಆಗುತ್ತೆ. ನಾನು ಬೇರೆ ಬೇರೆ ಎಲ್ಲ ತೊಗೊಂಡು ಬಂದು ನೋಡಿದೆ. ಯಾವ್ದು ಹಚ್ಕೊಂಡ್ರೂ ನನಗೆ 10 ದಿವಸ ಅಷ್ಟೇ. ಯಾಕಂದರೆ ನಾವು ಹೆಣ್ಮಕ್ಳು ಆ ವಾರ ಈ ವಾರ ಅಂತ ಸ್ನಾನ ಮಾಡ್ತೀವಲ್ವ, ತಲೆಗೆ ಸ್ನಾನ ಮಾಡೋದು ಜಾಸ್ತಿ. ಹಾಗಾಗಿ ಬೇಗ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಈ ಥರ 40 ರೂಪಾಯಿ ಕೆಲಸ ಆಗಲಿ ಅಂತ ಯಾವ್ದು ಹಚ್ಕೊಂಡ್ರೂ ಕೆಟ್ಟದೆ. ನೀವು ರೇಟ್ ಜಾಸ್ತಿ ತಂದು ಹಚ್ಕೊಂಡ್ರೂ ಅದು ಕೆಟ್ಟದು. ನಮ್ಗೆ ಅದು 10 ದಿವಸ ಬರುತ್ತೆ ಅಷ್ಟೇ. ಇದು 10 ದಿವಸ. ಅದಕ್ಕೆ ನಾನು ನೋಡಿ, ಅದು 15 ದಿವಸ ಬರುತ್ತೆ, 10ರಿಂದ 15 ದಿವಸ. ಇದು ಅಷ್ಟೇ, 10ರಿಂದ 15 ದಿವಸ ಬರುತ್ತೆ.
ಅದಕ್ಕೆ ಬೇಡ ಸಾಕಿದ್ದೇನೆ ಅಂತ ಹೇಳಿ ಇದನ್ನೇ ನೋಡಿ ಇವಾಗ ಈ ಥರ ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡು ಈ ಥರ ಈಗ ಬರುತ್ತೆ ನೋಡಿ, ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಬುಡಕ್ಕೆ ಮಾತ್ರ ಹಚ್ಕೊಳ್ತೀನಿ. ಇಲ್ಲಿ ಅಷ್ಟೇನು ಬೆಳ್ಳಗಾಗಿರಲ್ಲ. ಈ ಥರ ಫುಲ್ಲು ಈಗ ಕವರ್ ಮಾಡ್ಕೊಂಡ್ಬಿಡ್ತೀವಿ. ಯಾರು ಹಿಂದ್ಗಡೆ ಹಚ್ಚಬೇಕು ಮಾಡಬೇಕು ಅವೆಲ್ಲ ಏನೂ ಇಲ್ಲ. ನಾವೇ ಹಚ್ಕೊಳ್ಬೋದು. ಇನ್ನೊಬ್ಬರನ್ನ ಕಾಯ್ಕೊಂಡು ಕೂತ್ಕೊಳ್ಳೋಬೇಕು, ಅವರು ಬಾಪ ಹೆಲ್ಪ್ ಮಾಡು ಅಂತ ಹೇಳಬೇಕು, ಅವೆಲ್ಲ ಯಾಕೆ ಬೇಕು ಅಲ್ವಾ. ನೋಡಿ ಫುಲ್ಲು ಖಾಲಿ ಆಯಿತು. ನೋಡಿ ನಿಮಗೆ ತೆಗೆದು ತೋರಿಸ್ತೀನಿ. ನೀವು ಇದಕ್ಕೊಂದು ಬೇಕಾದ್ರೆ ಬಾಚಣಿಗೆ ತೊಗೊಂಡು ಇದಕ್ಕಂತಲೇ ಒಂದು ಬಾಚಣಿಗೆ ಇಟ್ಕೊಂಡು ಮಾಡ್ಕೊಳ್ಬೋದು. ನಾನು ಹಾಗೆ ಸ್ವಲ್ಪ ಮಸಾಜು ಆಗುತ್ತೆ ಅಂತ ನಾನು ಸ್ವಲ್ಪ ಈ ಥರ ಲೈಟಾಗಿ ಮಾಡ್ಕೊಳ್ತೀನಿ, ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಂತ ಹೇಳಿ. ನೋಡಿ ತೋರಿಸ್ತೀನಿ. ನೋಡಿ ಎಲ್ಲ ಕಡೆನೂ ಹತ್ತಿರುತ್ತೆ. ನಾವು ಹಿಂದ್ಗಡೆ ಒಬ್ಬರು ಬೇಕು ಹಚ್ಚೋದಕ್ಕೆ ಅವೆಲ್ಲ ಏನೂ ಇಲ್ಲ. ನೋಡಿದ್ರ ಇಷ್ಟೇ. ಇವಾಗ ಲಾಸ್ಟಲ್ಲಿ ಇದರಲ್ಲಿರೋದು ವೇಸ್ಟ್ ಮಾಡಬಾರ್ದು. ಲಾಸ್ಟಲ್ಲಿ ನೋಡಿ ಇದಿರುತ್ತಲ್ಲ, ಇದನ್ನು ಫುಲ್ಲು ಈ ಥರ ಮಾಡ್ಕೊಂಡಿರ್ತೀವಿ. ಈಗ ನೋಡಿ ಇಷ್ಟೇ. ಇದಕ್ಕಂತಲೇ ಅದೇ ಕಲರ್ ಕ್ಲಿಪ್ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಬೇರೆ ನಾನು ಇದೇ ಕಲರ್ ಕ್ಲಿಪ್ ಇಟ್ಕೊಂಡಿರ್ತೀನಿ. ಯಾಕಂದರೆ ಇದು ಕಲರ್ ಹತ್ತಲ್ಲ, ಕಲರ್ ಇದಕ್ಕೆ ಹತ್ತಲ್ಲ. ಅದೇ ಹಾಗಾಗಿ ಇದೇ ಕಲರ್ ಕ್ಲಿಪ್ ಇಟ್ಕೊಂಡಿರ್ತೀನಿ. ಬೇರೆ ಕಲರ್ ಅಂದರೆ ಕ್ಲಿಪ್ ವೇಸ್ಟ್ ಆಗುತ್ತೆ. ನಾನು ಈ ಕ್ಲಿಪ್ಪೇ ಆಮೇಲೂ ಯೂಸ್ ಮಾಡೋದು, ಇದೇ ಕ್ಲಿಪ್ಪು. ಇವಾಗ ಇದು ಹೇಳ್ತಾರೆ 5 ನಿಮಿಷ ಸಾಕು ಅಂತಾರೆ. ನಾನೊಂದು 20ರಿಂದ ಅರ್ಧ ಗಂಟೆ ಬಿಡ್ತೀನಿ. ಈಗೇನು ಮಾಡ್ತೀನಿ, ಬಚ್ಚಲೇನಾದರೂ ಮುಚ್ಚೋದಿರುತ್ತಲ್ವ, ಆವಾಗ ನಾನು ಮುಗಿಸ್ಕೊಳ್ತೀನಿ. ನೋಡಿ ಏನು ಕೈಗೆ ಏನೂ ಆಗಿಲ್ಲ. ನೋಡಿ ಇಷ್ಟು ನೀಟಾಗಿರುತ್ತೆ ಅಲ್ವಾ. ಇಷ್ಟೇ ನಾನು ಬಣ್ಣ ಹಚ್ಚೋದು ಇಷ್ಟೇ. ನೋಡಿ ಸ್ನಾನ ಮಾಡ್ಕೊಂಡು ಬಂದೆ, ಈ ಥರ ಆಗಿರುತ್ತೆ. ನಾನು ಇವತ್ತು ಶಾಂಪೂ ಹಾಕಲ್ಲ, ನಾಳೆ ಶಾಂಪೂ ಹಾಕ್ತೀನಿ. ಇವತ್ತು ಹಾಗೆ ಸ್ನಾನ ಮಾಡ್ಕೊಂಡು ಬಂದಿರ್ತೀನಿ, ನಾಳೆ ಶಾಂಪೂ ಹಾಕ್ಕೊಳ್ಳೋದು. ನೋಡಿ ಇಲ್ಲೆಲ್ಲ ತೋರಿಸ್ತೀನಿ. ಬೆಳಕಿಗೆ ಅಂತ ಬಂದೆ ನೋಡಿ, ಈ ಥರ ಅಂಟಿರುತ್ತೆ. ನೀವು ಇಲ್ಲೆಲ್ಲ ಸ್ಕಿನ್ಗೆ ಹಾಕಿದರೆ ಈ ಒದ್ದೆ ಟವಲ್ ಇರುತ್ತಲ್ಲ, ನಾವಿವಾಗ ತಲೆಗೆ ಕಟ್ಕೊಂಡಿರ್ತೀವಲ್ಲ, ಅದು ತೊಗೊಂಡು ಉಚ್ಕೊಂಡ್ರೇ ಹೋಗ್ಬಿಡುತ್ತೆ. ಏನು ಸ್ಕಿನ್ಗೆ ಅಂಟಲ್ಲ. ನನಗಿದೆ ಅಡ್ಜಸ್ಟ್ ಆಗೋಗಿದೆ. ನೋಡಿ ಮುಂದೆಲ್ಲ ಏನೂ ಅಂಟಿರಲ್ಲ. ನೋಡಿದ್ರಲ್ಲ ಇಷ್ಟೇ. 40 ರೂಪಾಯಿಲಿ ಒಂದು ಸರಿ ಆಗುತ್ತೆ. ಅದೇ ಪಾರ್ಲರ್ಗೆಲ್ಲ ಹೋದರೆ ತುಂಬ ಜಾಸ್ತಿ ಆಗುತ್ತೆ. ಎಷ್ಟು ತೊಗೊಳ್ತಾರೆ ನನಗೆ ಗೊತ್ತಿಲ್ಲ, ಅದರದ್ದು ಐಡಿಯಾ ಇಲ್ಲ ನನಗೆ. ನಾನೆಲ್ಲೂ ವಿಚಾರಿಸೋಕ್ಕೂ ಹೋಗಿಲ್ಲ. ಹಾಗಾಗಿ ಮನೇಲೇ 40 ರೂಪಾಯಿಲಿ ಹಚ್ಕೊಳ್ಬೋದು. ಚೆನ್ನಾಗಿರುತ್ತೆ. ತಲೆ ಇನ್ನೂ ಒಣಗಿಲ್ಲ, ಒದ್ದೆ ಇದೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.